ಸರ್ವನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಸಮಾವೇಶ ಕೊಟ್ಟಂತ ಕಂಪ್ಲೇಂಟ್ ಎಫ್ಐಆರ್ ಆಗಲ್ಲ, ಇವಾಗೇನೋ ಅನ್ನೋನ್ ಪರ್ಸನ್ ಅಂತೇಳಿ ಸೋಮಟ ಕೇಸ್ ಮಾಡ್ಕೊಂಡಿದ್ದಾರೆ ಅಂತ ಸರ್. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ವಿನಯ್ ಕುಲಕರ್ಣಿ ಇದಾಯ್ತಲ್ಲ, ಏನು ಮಾಡಿದ್ರಿ? ಅಲ್ಲೆಲ್ಲ ಗುರಪ್ಪ ನಾಯ್ಡು ಅವ್ರ ಶಾಲೆಯಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ಟರಲ್ಲ, ಏನು ಮಾಡಿದ್ರಿ? ಸರ್ಕಾರದಲ್ಲಿ ಭಾಳ ವಿಷಯ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂಥ ತೊಗರಿ ಬೆಳೆ ಕಲಬುರಗಿಲಿ ಪಾಪ ನೆನ್ನೆ ಹೋಗಿ ಇದು ಜಯದೇವ ಹಾಸ್ಪಿಟ್ಲು ಉದ್ಘಾಟನೆ ಮಾಡಿದ್ದಾರೆ. ಅವ್ರದ್ದು ಏನಿದೆ ಕೊಡುಗೆ? ಕಲಬುರಗಿ ಜಯದೇವ ಹಾಸ್ಪಿಟ್ಲ್ ಓಪನ್ ಮಾಡ್ತಕ್ಕಂಥ ಕೊಡುಗೆ ಏನಿದೆ? ನಾನು ಅದಕ್ಕೆ ಚಾಲನೆ ಕೊಟ್ಟೆ. BJP ಸರ್ಕಾರದಲ್ಲಿ ಸುಮಾರು 180 ಕೋಟಿ ಹಣ ಆಮೇಲೆ ನಂತರ ಮತ್ತೆ 2ನೇ ರೌಂಡ್ ಬಿಡುಗಡೆ ಮಾಡಿದ್ರು. ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು 40 ಕೋಟಿ ರೂಪಾಯಿಗಳನ್ನು ಚಂದ ವಸೂಲಿ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲಸ ಮಾಡಿದಂಥವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ಇದು ಅನಾಗರಿಕ ಸರ್ಕಾರ ಇದೆ. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ? ಇದಂತೂ ನಿಮ್ಯಾನ್ಸ್ ಮಾಡ್ತಾರಂತ. ಈಗ ಮೈಸೂರಿಗೊಂದು ಕಲಬುರಗಿಗೊಂದು ಇರೋ ಆಸ್ಪತ್ರೆಗಳನ್ನೇ ನೆಟ್ಟಿಗಿಟ್ಕೊಂಡಿಲ್ಲ ಇವ್ರ ಯೋಗ್ಯತೆಗೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ. ಬಾಣಂತಿಯರದು ಮಕ್ಕಳ ಸಾವು ನೋವುಗಳಾಗ್ತಾ ಇದೆ. ಏನು ಕ್ರಮ ತಗೊಂಡಿದ್ದೀರಿ? ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ, ಸಿಬ್ಬಂದಿಗಳಿಲ್ಲ, ಕೊರತೆ. ನೀವು ಈ ರಾಜ್ಯ ಕಟ್ಟವರ ಚರ್ಚೆ ಮಾಡೋ ಭಾಳ ವಿಷಯಗಳಿದೆ. ಏನು ಕೊಡುಗೆ ಇದೆ ದೇವೇಗೌಡರ ಕುಟುಂಬದ ಏನು ಕೊಡುಗೆ ಇದೆ? ಜನಕ್ಕೂ ಅವ್ರದ್ದೇನು ಕೊಡುಗೆ? ಕಾಂಗ್ರೆಸ್ ನಾಯಕರ ಕೊಡುಗೆ, ಕಾಂಗ್ರೆಸ್ ನಾಯಕರ ಕೊಡುಗೆ ಬ್ರದರ್. ಅದೆಂಥದ್ದು CD ಬಿಟ್ರಲ್ಲಪ್ಪ, ಅದೇ ತಾನೇ ಹಾಸನ ಜಿಲ್ಲೆ ಕೊಟ್ಟಿರೋ ಕೊಡುಗೆ. ಅದು ಬಿಟ್ಟು ಏನು ಕೊಟ್ಟಿದ್ದಾರಪ್ಪ ಅವರು ಹಾಸನ ಜಿಲ್ಲೆಗೆ? ಇವತ್ತು ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಕಂಡಿದ್ರೆ ದೇವೇಗೌಡರು ರೇವಣ್ಣ ಅವರ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಈ ಜಿಲ್ಲೆಗೆ ನನ್ನದೇ ಆದಂಥ ರೀತಿಯ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ. ಇವರೇನು ಕೊಟ್ಟಿದ್ದಾರೆ? ಅದೊಂದು ಫ್ಲೈಓವರ್ ರೆಡಿ ಮಾಡೋಕ್ಕಾಗಲಿಲ್ಲ ಇನ್ನು ಹಾಸನದ ಒಂದು ಫ್ಲೈಓವರನ್ನು ಇನ್ನು ಎಂಟ್ರೆನ್ಸಲ್ಲಿ ಇವ್ರ ಯೋಗ್ಯತೆಗೆ ಏನು ಮಾಡಿದ್ದಾರೆ ಇವರು? ಸಾಕ್ಷಿಗುಡ್ಡೆ ಕೇಳಿದ್ರು ಸರ್. ಸಾಕ್ಷಿಗುಡ್ಡೆ ಏನು ಕೆಲಸ ಮಾಡಿದ್ದಾರೆ? ಸಾಕ್ಷಿಗುಡ್ಡೆ ನಾವೇನಾದರೂ ಸಾರ್ವಜನಿಕ ಸಂಪತ್ತನ್ನು ಲೂಟಿ ಮಾಡಿ ಆ ಸಾಕ್ಷಿಗುಡ್ಡೆಗಳು ನಿರ್ಮಾಣ ಮಾಡಿದರೆ ತೋರಿಸ್ಬೋದಾಗಿತ್ತಪ್ಪ. ಅವರು ಸಾರ್ವಜನಿಕರ ಆಸ್ತಿ, ಸರ್ಕಾರದ ಆಸ್ತಿ, ಪ್ರಕೃತಿಯನ್ನು ಲೂಟಿ ಹೊಡೆದಿರ್ತಕ್ಕಂಥವ್ರ ಹತ್ರ ಸಾಕ್ಷಿಗುಡ್ಡೆ ಇದೆ. ನಾವೆಲ್ಲಿಂತ ಸಾಕ್ಷಿಗುಡ್ಡೆನ ಸಮಾವೇಶ ಮಾಡ್ತೀನಿ ಅಂತ ರಾಜ್ಯಾಧ್ಯಕ್ಷ ಸ್ಥಾನ ನಿಖಿಲ್ ಅವರಿಗೆ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆ ಮಾಡ್ತಾರೆ. ಥ್ಯಾಂಕ್ ಯು ಸರ್.